ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೃಷ್ಟಿ ತೆಗೆಯೋದ್ರಿಂದ ಕುಡಿಯೋದು ಬಿಡ್ತಾನೆ ಅನ್ನೋ ಭ್ರಮೆಯಲ್ಲಿ ಇರಬೇಡ. ಕುಡಿಯೋದು ಬಿಡಬೇಕು ಅಂತ ಅವನ ಮನಸ್ಸಿಗೆ ಬರಬೇಕು. ಯಾರ್ದಾರು ಬಲವಂತಕ್ಕೂ ಕುಡಿತಿರ್ಬಹುದಲ್ವಾ? ಯಾರು ಏನೇ ಮಾಡಿದ್ರು, ಎಷ್ಟೇ ಬಲವಂತ ಮಾಡಿದ್ರು, ಸ್ವಂತ ಬುದ್ಧಿ ಅನ್ನೋದು ಒಂದಿರುತ್ತಲ್ವಾ, ಅದೆಲ್ಲೋಗಿರುತ್ತೆ? ಅದೆಲ್ಲ ನನಗೆ ಗೊತ್ತಿಲ್ಲ ರೀ. ಹೀಗೆ ಮಾಡಿದ್ರೆ ಬದಲಾಗ್ತಾನೆ ಅನ್ನೋ ನಂಬಿಕೆಯಿಂದ ಮಾಡ್ತಿದ್ದೀನಿ ಅಷ್ಟೇ. ನಿನ್ ಸಮಾಧಾನಕ್ಕೋಸ್ಕರ ಸುಮ್ಮನಿರ್ಬೇಕಷ್ಟೇ. ಅದೇನೇನ್ ಮಾಡ್ತೀಯೋ ಮಾಡು. ಹಾಗೆ ಇದೊಳಪ್ಪ, ನೀನ್ ತಿಂಡಿ ತಿನ್ನಿದಳು. ಅಮ್ಮ, ಸಂಜನಾ ಇಲ್ಲಿ? ಸಂಜನಾ ಯಾಕಪ್ಪ? ಹೇಳಮ್ಮ. ಅಲ್ಲೇ ನಿಂತಿದ್ದಾಳೆ. ಸಂಜನಾ, ನಂಗೆ ಎಣ್ಣೆ ಬೇಕು. ಪ್ಲೀಸ್ ಸಂಜನಾ, ಪ್ಲೀಸ್ ಎಲ್ಲಿದೆ ಅಂತ ಹೇಳು. ನಿಂಗೆ ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ಎಲ್ಲಿದೆ ಅಂತ ಹೇಳು. ನಂಗೆ ಎಣ್ಣೆಲ್ದೆ ಇರೋಕ್ಕಾಗ್ತಿಲ್ಲ ಸಂಜನಾ, ಪ್ಲೀಸ್ ಅರ್ಥ ಮಾಡ್ಕೊ. ಎಲ್ಲಿದೆ ಅಂತ ಹೇಳು, ನಾನೇ ಹೋಗಿ ತಗೋತೀನಿ. ಪ್ಲೀಸ್ ಪ್ಲೀಸ್ ಯಾರು ಮಾತಾಡು. ರೂಮಲ್ಲಿ ಇದೆಯಾ? ಇಲ್ಲಿದ್ಯಾ? ಎಲ್ಲಿದೆ ಅಂತ ಹೇಳು, ಏನಾದರೂ ಹೇಳು ಪ್ಲೀಸ್. ಪ್ಲೀಸ್ ನಂಗೆ ಎಣ್ಣೆ ಬೇಕು ಸಂಜನಾ, ಪ್ಲೀಸ್. ನಾನು ತಗೊಂಡ್ತೀನಿ, ಪ್ಲೀಸ್ 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 ಹೇಳು ಸಂಜನಾ. ಅಕ್ಕ, ಎಲ್ರ ಮುಂದೆ ನನ್ನನ್ನು ಕಡ್ದು ಮೊದಲನೇ ಕಾರ್ಡ್ ನನ್ಗೆ ಕೊಟ್ರು. ನೀವು ಬರ್ಲೇಬೇಕು ಅಂತ ಅಂದ್ರು. ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಎಲ್ಲ ಹೆಂಡತಿರು ಗಂಡನಿಂದ ಬಯಸೋದು ಇಂಥ ಖುಷಿನೇ. ಈ ವಿಷಯದಲ್ಲಿ ನೀನ್ ತುಂಬಾ ಅದೃಷ್ಟ ಮಾಡಿದ್ಯಾ. ನಾನ್ ಮಾತ್ರನೇನಾ? ನೀವು ರಾಹುಲ್ ಅಣ್ಣ ಅಂತ ಗಂಡ ಪಡೆಯೋದಕ್ಕೆ ಅದೃಷ್ಟ ಮಾಡಿದೀರಾ ಅಲ್ವಾ? ಯಾಕಕ್ಕ, ಏನಾಯ್ತು? ಇಷ್ಟ ದಿವಸ ರಾಹುಲ್ ಅಣ್ಣ ಹೆಸರು ತಗೊಂಡ್ರೆ ಸಾಕು, ಹೂ ಅರಳೋ ತರ ನಿಮ್ ಮುಖ ನಗುವಿಂದ ಅರಳ್ತಿತ್ತು. ಆದ್ರೆ ಇವತ್ತ್ಯಾಕೋ ಬೇಜಾರಲ್ಲಿದ್ದೀರಾ? ಹಾಗೇನಿಲ್ಲ, ಬಾ ಪ್ರಾಕ್ಟೀಸ್ ಮಾಡೋಣ. ಅಕ್ಕ ಸಾಕಾಯ್ತಕ್ಕ. ಹಿಂಗಂದ್ರೆ ಹೇಗೆ ದೀಪ? IAS IPS ಓದೋರೆಲ್ಲ ಎಷ್ಟು ಕಷ್ಟಪಟ್ಟು ಓದ್ತಾರೆ ಗೊತ್ತಾ? ಅವ್ರ ಮುಂದೆ ಇದು ಯಾವ ಕಷ್ಟನೂ ಅಲ್ಲ. ಬಾ ಶುರು ಮಾಡೋಣ. ಸರಿ, ಏನ್ ಮಾಡ್ಬೇಕು? ಮೊದ್ಲು ಆ ಇನ್ವಿಟೇಷನ್ ಕಾರ್ಡ್ನ ಪಕ್ಕಕ್ಕಿಡು. ಇಲ್ಲ ಅಕ್ಕ, ನನ್ನ ಹಸ್ಬೆಂಡ್ ಪ್ರೀತಿಯಿಂದ ಕೊಟ್ಟಿದ್ದಾರೆ. ನಾನು ಇದನ್ನ ಇಟ್ಕೊಂಡೇ ಅಭ್ಯಾಸ ಮಾಡ್ತೀನಿ. ಸರಿ ಆಯ್ತು, ನಡ ತೋರ್ಸು. ಅಷ್ಟೇನಾ? ಈಗ ತಾನೇ ಹಸ್ಬೆಂಡ್ ಮುಂದೆ ಸ್ಟೈಲ್ ಆಗಿ ನಡ್ಕೊಂಡು ಹೋದೆ, ಹಸ್ಬೆಂಡ್ ಕಳ್ದೆ ಹೊಟ್ಟೋದ್ರು. ನೋಡು ದೀಪ, ನೀನು ಪ್ರಾಕ್ಟೀಸ್ ಮಾಡ್ತಿರೋದು ಯಾರಿಗೂ ಗೊತ್ತಾಗ್ಬಾರ್ದು, ಅದ್ರಲ್ಲೂ ಚಿರೋಗಂತೂ ಗೊತ್ತಾಗ್ಲೇಬಾರ್ದು. ನೋಡು, ನೀನ್ ಕಲ್ತಿರೋ ವಿದ್ಯೆನ ದೀಪನ್ ತರ ಎಲ್ರ ಮುಂದೆ ಪ್ರದರ್ಶನ ಮಾಡಬಾರ್ದು. ಈಗೇನ್ ನಡ್ ತೋರಿಸ್ಬೇಕಾ? ಎಲ್ಲ ಓಕೆ, ಆದ್ರೆ ಜಾಸ್ತಿ ಸ್ಮೈಲ್ ಮಾಡ್ಬೇಡ. ಮತ್ತೆ ಸ್ವಲ್ಪ ಸ್ಮೈಲ್ ಮಾಡು. ಸರಿ, ಎಷ್ಟು? ಅಯ್ಯೋ, ಪ್ರೀತಿಯಿಂದ ಕೊಟ್ಟದ್ ಕಾರ್ಡ್ ಬಿದ್ದೋಯ್ತು. ಅಕ್ಕ, ಎಷ್ಟು ಮರ್ಯಾದೆಯಿಂದ ಕರೆದು ಕೊಟ್ರು ಗೊತ್ತಾ? ಅದು ಮೊದಲನೇ ಕಾರ್ಡು. ಆಯ್ತಾಯ್ತು, ನೀನ್ ಅದೇ ಗುಂಗಲ್ ಇರ್ಬೇಡ. ಇವೆಂಟ್ಗೆ ನೀನು ದಿಶಾ ಆಗಿ ಶೋ ಸ್ಟಾಪರ್ ಆಗಿ ಹೋಗ್ಬೇಕು, ಅದನ್ನ ಮರಿಬೇಡ. ಅಕ್ಕ, ಅಯ್ಯೋ ಏನಾಯ್ತು? ಹಸ್ಬೆಂಡು ನಂಗೆ ಮೊದಲನೇ ಕಾರ್ಡ್ ಕೊಡುವಾಗ ನೀವು ಬರ್ಲೇಬೇಕು ಅಂತ ಅಂದ್ರು. ಪ್ರೋಗ್ರಾಮ್ಗೆ ನಾ ದಿಶಾಗ್ ಹೋದ್ರೆ ದೀಪ ಹೆಂಗ್ ಬರಕ್ಕಾಗತ್ತೆ?
ಏನಮ್ಮ ಸೌಂದರ್ಯ, ಮನೇಲಿ ಇಷ್ಟೆಲ್ಲ ನಡೆದಿದೆ, ಏನು ಹಾಗೆ ಇಲ್ಲ ಅನ್ನೋ ತರ ಆರಾಮಾಗಿ ಕೂತಿದೀಯಲ್ಲ. ನಿಂಗೆ ಏನ್ ಹೇಳ್ಬೇಕು ನಂಗೆ ಗೊತ್ತೇ ಆಗ್ತಿಲ್ಲ. ಈ ಮನೇಲಿ ನನ್ ಬಗ್ಗೆ ಮಾತಾಡೋ ಧೈರ್ಯ ಯಾರಿಗೂ ಇಲ್ಲ. ಆ ವಿಷಯ ನಿಮ್ಗೂ ಗೊತ್ತಿದೆ ಅಲ್ವಾ? ಅದ್ ಹೌದಮ್ಮ, ಆದ್ರೆ ಆ ದೀಪಂದು ಇತ್ತೀಚೆಗೆ ಹುಚ್ಚಾಟ ಜಾಸ್ತಿ ಆಗೋಗಿದೆ. ಅದೇನೋ ಯೋಗ ಮಾಡ್ತಾಳೆ, ಮನೆಯಲ್ಲೇ ಕುಂಟೆ ಬಿಲ್ಲೆ ಬೇರೆ ಆಡ್ತಾಳೆ, ಲೂಸ್ ತರ ಚಿರು ಮೈ ಮೇಲೆ ಬೀಳ್ತಿರ್ತಾಳೆ. ಏನೋಪ್ಪ, ಅವನ್ ಮುಂದೆ ನುಲಿತಾ ಇರ್ತಾಳೆ. ಅದು ಅಲ್ದೆ ನಿನ್ ಮುಂದೆನೆ ಫಸ್ಟ್ ಇನ್ವಿಟೇಷನ್ ಅವಳು ಕೊಟ್ಬಿಟ್ಟು ಮಿಸ್ ಮಾಡದೆ ಇವೆಂಟ್ಗೆ ಬರ್ಬೇಕು ಅಂತ ಹೇಳ್ದ. ಅದೇನೋ ಸ್ಟೇಜ್ ಮೇಲೆ ಕರೆದು ಅವಳಿಗೆ ಕ್ರೆಡಿಟ್ ಬೇರೆ ಕೊಡ್ತಾನಂತೆ. ಅವಳ ಆಟ 1 2 ನನ್ಗೊಂದು ತಲೆ ಕೆಟ್ಟೋಗಿದೆ. ಅವಳು ಆಡ್ತಿರೋ ಸ್ಪೀಡ್ಗೆ ಹೇಗ್ ಬ್ರೇಕ್ ಹಾಕ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವಳ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿರಿ. ಅವಳಿಗೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ಅಂತದೇನಮ್ಮ ಮಾಡ್ತೀಯಾ? ಇವೆಂಟ್ ಬಂದ್ರೆ ತಾನೆ ಚಿರು ಅವಳು ಕ್ರೆಡಿಟ್ ಕೊಡೋದು. ಇದು ಸೌಂದರ್ಯ ಅಂದ್ರೆ. ಅರ್ಥ ಆಯ್ತಮ್ಮ. ನಾನ್ ಬಂದ್ ಕೆಲ್ಸ ಮುಗೀತು, ನಾನ್ ಬರ್ತೀನಮ್ಮ. ಏನ್ ಮಾಡೋದು ಅಕ್ಕ ಹೇಳಿ? ನೀನು ಎಲ್ರ ಮುಂದೆ ದಿಶಾಗ್ ಹೋಗಿ ಸೈ ಅನ್ನಿಸ್ಕೋಬೇಕು. ಚಿರು ಮನ್ಸನ್ ಗೆಲ್ಬೇಕು. ನಿನ್ ಗಂಡನ್ ಮರ್ಯಾದೆ ಉಳಿಸ್ಬೇಕು. ಇವಾಗ ಅದು ಮುಖ್ಯ. ನೀನು ಈವೆಂಟ್ಗೆ ದಿಶಾ ಆಗೇ ಹೋಗ್ಬೇಕು. ದೀಪ ಆಗಿ ಬರೋದಿಕ್ ಸಾಧ್ಯನೇ ಇಲ್ಲ. ಮೊದ್ಲು ಅದನ್ನ ಅರ್ಥ ಮಾಡ್ಕೊ. ಸರಿ ಅಕ್ಕ. ಒಂದ್ ನಿಮಿಷ ಇರು. ತಗೋ. ಏನಕ್ಕ ಇದು? ಸುಲಭವಾಗಿ ಇಂಗ್ಲಿಷ್ ಕಲಿಯೋದಿಕ್ಕೆ ಹೆಲ್ಪ್ ಮಾಡೋ ಬುಕ್ ಇದು. ನಾನ್ ಸ್ಕೂಲಲ್ಲಿ ಇದ್ದಾಗ ಈ ತರಾನೇ ಒಂದ್ ಬುಕ್ ಇತ್ತು. ಅಂದ್ರೆ ನಿಂಗೆ ಇಂಗ್ಲಿಷ್ ಬರುತ್ತಾ? ಅಕ್ಕ ಒಂದ್ ಸ್ವಲ್ಪ ದಿವಸ ಕಲ್ತೆ, ಆಮೇಲೆ ಬಿಟ್ಬಿಟ್ಟೆ. ಇಷ್ಟೆಲ್ಲ ಓದಕ್ ಟೈಮೇ ಇಲ್ಲ ಅಲ್ವಾ ಅಕ್ಕ? ಹೆಂಗ್ ಕಲಿಯೋದು? ಬೇಸಿಕ್ ಇಂಗ್ಲಿಷ್ ಕಲಿಯೋದಿಕ್ಕೆ ಏನೇನ್ ಬೇಕೋ ಅದೆಲ್ಲ ಇದ್ರಲ್ಲಿದೆ. ಇವತ್ ಎಷ್ಟಾಗುತ್ತೋ ಅಷ್ಟು ಓದ್ ಪ್ರಾಕ್ಟೀಸ್ ಮಾಡು. ನಿನಗೇನಾದ್ರೂ ಡೌಟ್ ಇದ್ರೆ ನನ್ನ ಕೇಳು, ಆಯ್ತಾ? ಎಲ್ಲಿ ಅದ್ರಲ್ಲಿರೋ ಲೈನ್ ನನ್ನ ಕಣ್ಮುಂದೆ ಒಂದ್ಸಲ ಓದು. ಐ ಆಮ್ ಬ್ಯೂಟಿಫುಲ್ಲು. ಅದು ಬ್ಯೂಟಿಫುಲ್ಲು ಅಲ್ಲ, ಬ್ಯೂಟಿಫುಲ್. ಐ ಆಮ್ ಬ್ಯೂಟಿಫುಲ್. ಐ ಆಮ್ ಬ್ಯೂಟಿಫುಲ್. ನೋಡು, ಸೌಂದರ್ಯ ಇಸ್ ಜಲಸ್ ಆಫ್ ಮೀ ಅನ್ನು. ಹಂಗಂದ್ರೆ ಏನಕ್ಕ ಅರ್ಥ? ಸೌಂದರ್ಯ ಅವ್ರಿಗೆ ನನ್ನ ಕಂಡ್ರೆ ಹೊಟ್ಟೆ ಉರಿ ಅಂತ ಅರ್ಥ. ಈ ಸದ್ಯ ಬುಕ್ ಬರೀ ಅವ್ರಿಗೂ ಗೊತ್ತಿದ್ಯಾ?